Hello children, have a good day. Today I am going to teach 3rd standard lesson number 4 things we use. ಮಕ್ಕಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರತಿನಿತ್ಯ ಬಳಸುವ ವಸ್ತುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ಮುಂದಿನ ಭಾಗವನ್ನು ಮುಂದುವರಿಸೋಣ. ಪುಟ ಸಂಖ್ಯೆ 43. ಕಂಪ್ಲೀಟ್ ದ ಫಾಲೋವಿಂಗ್. ನೋಡಿ ಮಕ್ಕಳೇ, ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಏಕವಚನ ಮತ್ತು ಬಹುವಚನವನ್ನು ಉಪಯೋಗಿಸಿ ಪದಗಳನ್ನು ರಚಿಸಬೇಕು. ಉದಾಹರಣೆಗೆ ಹ್ಯಾಮರ್, ಹ್ಯಾಮರ್ಸ್. ಸಾ, ಸಾಸ್. ಶಾರ್ಪ್ನರ್, ಶಾರ್ಪ್ನರ್ಸ್. SHARPENERS. ನೈಲ್, ನೈಲ್ಸ್. NAILS. ಸ್ಕ್ರೂ ಡ್ರೈವರ್, ಸ್ಕ್ರೂ ಡ್ರೈವರ್ಸ್. SCREWDRIVERS. ಆಕ್ಸ್, ಆಕ್ಸಸ್. AXES. B part. ನೈಫ್, ನೈಫ್ಸ್. ನೋಡಿ ಮಕ್ಕಳೇ, ನಾವು ಹಿಂದೆ ಕಲ್ತಿದ್ದೇನೋ ಆಕ್ಸ್, ಆಕ್ಸಸ್, ನೈಲ್, ನೈಲ್ಸ್. ಆದರೆ ಇಲ್ಲಿ ನೈಫ್ ಬದಲಿಗೆ ನೈವ್ಸ್ ಅಂತ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ನೈಫ್ ಬದಲಿಗೆ ನೈವ್ಸ್. KNIVES. ಇಲ್ಲಿ VES ಎಂಬುದನ್ನು ಬಳಸಲಾಗುತ್ತಿದೆ. ಲೀಫ್, ಲೀವ್ಸ್. LEAVES. ಲೀವ್ಸ್. ಏನನ್ನು ಉಪಯೋಗಿಸಿದರೆ? VES ಅನ್ನು ಉಪಯೋಗಿಸಿದ್ದಾರೆ. 7th one. Rearrange the jumbled letters. Clue: the first letter is given in capital. ನೋಡಿ ಮಕ್ಕಳೇ, ಇಲ್ಲಿ ಅಕ್ಷರಗಳನ್ನು ಹಿಂದು ಮುಂದೆ ಮಾಡಿ ನೀಡಲಾಗಿದೆ. ಇಲ್ಲೊಂದು ಕ್ಲೂ ಅನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮೊದಲನೇ ಅಕ್ಷರ ಪ್ರಾರಂಭವಾಗುವಂತಹ ಮೊದಲನೇ ಅಕ್ಷರ ಕ್ಯಾಪಿಟಲ್ ಅಕ್ಷರದಲ್ಲಿ ಇರುತ್ತೆ. ಇದನ್ನು ನಾವು ಉಪಯೋಗಿಸಿಕೊಂಡು ಪದವನ್ನು ಮಾಡಬೇಕು, ಸರಿಯಾದ ಪದವನ್ನು ರಚಿಸಬೇಕು. EFINK. ಮೊದಲನೇ ಅಕ್ಷರ ಕ್ಯಾಪಿಟಲ್ ಬರಬೇಕು ಅಂತ ಹೇಳಿದ್ದಾರೆ ಮಕ್ಕಳೇ. ಹಾಗಾದರೆ ಕೆ ಮೊದಲನೇ ಅಕ್ಷರ. NIEF. ನೈಫ್. ಏನಾಯಿತು? ನೈಫ್. BEXA. ಕ್ಯಾಪಿಟಲ್ ಅಕ್ಷರ AXE. ಆಕ್ಸ್. CMREHAM. ಇಲ್ಲಿ ಕ್ಯಾಪಿಟಲ್ ಅಕ್ಷರ ಯಾವುದು? H. ಹಾಗಾದರೆ ನಾವು ಮೊದಲಿಗೆ ಯಾವುದನ್ನು ಉಪಯೋಗಿಸಬೇಕು? HAMMER. ಹ್ಯಾಮರ್. WSA. ಕ್ಯಾಪಿಟಲ್ ಲೆಟರ್ SAW. ಸಾ. DLENEE. ಕ್ಯಾಪಿಟಲ್ ಲೆಟರ್ ಯಾವುದು? N. NEEDLE. ನೀಡಲ್. FGHLOUP. ಕ್ಯಾಪಿಟಲ್ ಲೆಟರ್ P. PLOUGH. ಪ್ಲೋ. GARPESHREN. ಕ್ಯಾಪಿಟಲ್ ಲೆಟರ್ S. SHARPENER. ಶಾರ್ಪ್ನರ್. HINOR. ಕ್ಯಾಪಿಟಲ್ ಲೆಟರ್ I. IRON. ಐರನ್. Rewrite the above words using the appropriate articles using A or N. ಮಕ್ಕಳೇ, ಇಂಗ್ಲಿಷಿನಲ್ಲಿ ಸ್ವರಗಳನ್ನು ವೋವೆಲ್ಸ್ ಎಂದು ಕರೆಯುತ್ತಾರೆ. ವೋವೆಲ್ಸ್ ಎಂದರೆ A, E, I, O, U. ಈ ಅಕ್ಷರಗಳನ್ನು ಉಪಯೋಗಿಸಿ ಪದಗಳನ್ನು ಮಾಡುವಾಗ ಆನ್ ಎಂಬುದನ್ನು ಬಳಸಲಾಗುತ್ತದೆ. ಎಕ್ಸಾಂಪಲ್ಗೆ ಅ ನೈಫ್. ಮೊದಲನೇ ಅಕ್ಷರ ಕೆ ಬಂದಿದೆ. ಇದನ್ನು ಅ ನೈಫ್ ಅಂತ ಕರಿತೇವೆ. ಬಿ ಆನ್ ಆಕ್ಸ್. ಆಕ್ಸ್
ಶಬ್ದದಲ್ಲಿ ಮೊದಲನೇ ಅಕ್ಷರ ಎ ವೋವೆಲ್ಸ್ನಿಂದ ಬಂದಿದೆ, ಹಾಗಾಗಿ ಆನ್ ಆಕ್ಸ್ ಅಂತ ಕರಿತೇವೆ. ಸಿ ಅ ಹ್ಯಾಮರ್, ಡಿ ಅ ಸಾ, ಇ ಅ ನೀಡಲ್, ಎಫ್ ಅ ಫ್ಲಾ, ಜಿ ಅ ಶಾರ್ಪ್ನರ್, ಹೆಚ್ ಆನ್ ಐರನ್. ನೋಡಿ ಮಕ್ಕಳೇ, ಮೊದಲನೇ ಅಕ್ಷರ ಐರನ್ದು ಮೊದಲನೇ ಅಕ್ಷರ ಯಾವ್ದು ಬಂದಿದೆ? ವೋವೆಲ್ಸ್ನಲ್ಲಿ ಬರುವಂತಹ ಐ ಅಕ್ಷರ ಬಂದಿದೆ, ಹಾಗಾಗಿ ಆನ್ ಐರನ್. ಪೇಜ್ ನಂಬರ್ 45. ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ನೋಡಿ ಮಕ್ಕಳೇ, ಇಲ್ಲಿ ಕಥೆಯನ್ನು ಓದಬೇಕು ಮತ್ತು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೀಪು ವಾಸ್ ಎ ಪೋರ್ ಸ್ಟೋನ್ ಕಟರ್. It was very hot and Deepu did not feel like working. So he put his hammer down and said, ದೀಪು ಅವನು ತುಂಬ ಬಡವ. ಅವನು ಮಾಡುವಂತಹ ಕೆಲಸ ಕಲ್ಲನ್ನು ಕತ್ತರಿಸುವಂತಹ ಕೆಲಸವನ್ನು ಅವನು ಮಾಡ್ತಾನೆ. ಆ ದಿನ ತುಂಬ ಬಿಸಿಯಾದ ಕಾರಣ ಅವನಿಗೆ ಕೆಲಸ ಮಾಡಲು ಮನಸ್ಸೇ ಬರಲ್ಲ. ಕೈಯಲ್ಲಿದ್ದಂತಹ ಸುತ್ತಿಗೆಯನ್ನ ಕೆಳಗಡೆ ಇಟ್ಟುಬಿಟ್ಟ. ನಂತರ ಅವನು ಹೇಳ್ತಾನೆ, ಐ ವಾಂಟ್ ಟು ಬಿ ರಿಚ್, ಐ ವಾಂಟ್ ಟು ಬಿ ರಿಚ್. ನಾನು ಸಾಹುಕಾರನಾಗಬೇಕು ಎಂದು ಹೇಳ್ತಾನೆ. ಸಡನ್ಲಿ ಆನ್ ಏಂಜಲ್ ಕೇಮ್ ಡೌನ್ ಫ್ರಮ್ ಹೆವನ್. ತಕ್ಷಣವೇ ಸ್ವರ್ಗದಿಂದ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಯು ಶಾಲ್ ಬಿ ರಿಚ್ ಮೈ ಸನ್. ದೇವತೆ ಅವನಿಗೆ ಹರಸ್ತಾಳೆ. ಏನಂತ? ನೀನು ಸಾಹುಕಾರನಾಗುತ್ತೀಯ ಎಂದು ಹೇಳ್ತಾಳೆ. ಅದಕ್ಕೆ ದೀಪು ದೇವತೆಗೆ ಧನ್ಯವಾದವನ್ನ ಸಲ್ಲಿಸ್ತಾನೆ. ಥ್ಯಾಂಕ್ ಯು ಏಂಜಲ್. And Deepu became rich. He ate and drank all day. ದೀಪು ತದನಂತರ ಶ್ರೀಮಂತನಾಗುತ್ತಾನೆ. ಶ್ರೀಮಂತನಾದಾಗ ಅವನು ಕೆಲಸ ಮಾಡದೆ ಪ್ರತಿನಿತ್ಯ ತಿನ್ನೋದು ಕುಡಿಯೋದು ಮಾಡ್ತಾ ಇರ್ತಾನೆ. One day he saw a king. ಒಂದು ದಿನ ದೀಪು ರಾಜನನ್ನು ನೋಡ್ತಾನೆ. ರಾಜನನ್ನ ನೋಡಿದ ತಕ್ಷಣ ಅವನಿಗೆ ಏನಾಗುತ್ತೆ ಅಂದರೆ ಅವನಿಗೂ ರಾಜನಾಗಬೇಕು ಅನ್ನೋ ಆಸೆ ಬರುತ್ತೆ. ಆಗ ಅವನು ಪುನಃ ಬೇಡ್ಕೊಳ್ತಾನೆ. ಏನಂತ? ಮನಿ ಇಸ್ ನಾಟ್ ಇನಫ್, ಐ ವಾಂಟ್ ಟು ಬಿ ಅ ಕಿಂಗ್. ನನಗೆ ಈ ದುಡ್ಡು ಸಾಕಾಗಲ್ಲ, ನಾನು ರಾಜನಾಗಬೇಕು ಅಂತ ಹೇಳ್ತಾನೆ. ಆಗ ದ ಏಂಜಲ್ ಕೇಮ್ ಅಗೇನ್ ಅಂಡ್ ಮೇಡ್ ಹಿಮ್ ಅ ಕಿಂಗ್. ದೇವತೆ ಪುನಃ ಪ್ರತ್ಯಕ್ಷರಾಗಿ ನೀನು ರಾಜನಾಗು ಎಂದು ಹರಸ್ತಾಳೆ. ನೌ ಎವ್ರಿಬಡಿ ಇನ್ ದ ವಿಲೇಜ್ bowed to him. ದೀಪು ವಾಸ್ ಹ್ಯಾಪಿ. ದೀಪು ರಾಜನಾದ ನಂತರ ಊರಿನ ಜನರೆಲ್ಲ ಅವನಿಗೆ ನಮಸ್ಕಾರ ಮಾಡ್ತಾರೆ. ಅವನಿಗೆ ತುಂಬಾ ಸಂತೋಷವಾಗುತ್ತದೆ. ದೀಪು ವಾಸ್ ಹ್ಯಾಪಿ, ಅವನಿಗೆ ತುಂಬಾ ಸಂತೋಷ ಆಗುತ್ತದೆ. ಒನ್ ಡೇ ಹಿ ವಾಸ್ ಗೋಯಿಂಗ್ ಅರೌಂಡ್ ಹಿಸ್ ಕಿಂಗ್ಡಮ್. ದ ಹಾಟ್ ಸನ್ ಬರ್ನ್ ಹಿಮ್. ಸಡನ್ಲಿ ದೀಪು ಶೌಟೆಡ್. ಒಂದಾನೊಂದು ದಿನ ರಾಜ್ಯವನ್ನು ಸುತ್ತುವರಿತಾ ಇದ್ದನಂತೆ. ಯಾರು? ದೀಪು ರಾಜ್ಯವನ್ನ ಸುತ್ತುತ್ತಾ ಇರ್ತಾನಂತೆ. ಬಿಸಿಯಾದಂತಹ ಸೂರ್ಯ ಎಲ್ಲರನ್ನ ಸುಡುತ್ತನಿದ್ದನಂತೆ. ದೀಪು ಆಗ ಜೋರಾಗಿ ಕಿರ್ಚ್ಕೊಳ್ತಾನೆ. ಏನಂತ? ಐ ವಾಂಟ್ ಟು ಬಿ ದ ಸನ್, ಐ ವಾಂಟ್ ಟು ಬಿ ದ ಸನ್. ನಾನು ಸೂರ್ಯನಾಗಬೇಕು ಎಂದು ಹೇಳ್ತಾನೆ. ದೇವರು ಮತ್ತೊಮ್ಮೆ ಪ್ರತ್ಯಕ್ಷ ಆಗ್ತಾಳೆ. ದ ಏಂಜಲ್ ಕೇಮ್ ಅಗೇನ್ ಅಂಡ್ ಟರ್ನ್ಡ್ ದೀಪು ಇಂಟು ದ ಸನ್. ದೀಪು ಬರ್ನ್ ಎವ್ರಿಥಿಂಗ್. ಹಿ ವಾಸ್ ಹ್ಯಾಪಿ.
ದೇವರು ಮತ್ತೊಮ್ಮೆ ಪ್ರತ್ಯಕ್ಷರಾಗಿ ದೀಪುವನ್ನು ಸೂರ್ಯನನ್ನಾಗಿ ಮಾಡ್ತಾಳೆ. ದೀಪು ಸೂರ್ಯನಾಗಿ ಎಲ್ಲ ಕಡೆ ಸುಡುತ್ತಾ ಇರುತ್ತಾನೆ. ಸುಡುತ್ತಾ ಇರುವುದನ್ನು ನೋಡಿ ಸಂತೋಷ ಪಟ್ಟುಕೊಳ್ಳುತ್ತಾನೆ. ಬಟ್ ಆಫ್ಟರ್ ಸಮ್ ಡೇಸ್ he saw a cloud below him. It was a strong cloud. Now the sun cloud not reach the earth anymore, and of course Deepu wanted to be a cloud. ಒಂದಿನ ಮೋಡ ಬಂದ ತಕ್ಷಣ ಸೂರ್ಯ ಮುಳುಗಿ ಹೋಗ್ತಾನೆ. ಸೂರ್ಯನನ್ನೇ ಮೋಡ ಮುಚ್ಚುತ್ತೆ. ಎಂದರೆ ಆಗ ಮೋಡಕ್ಕೆ ಶಕ್ತಿ ಜಾಸ್ತಿ ಇದೆ, ಹಾಗಾದರೆ ನಾನು ಮೋಡ ಆಗಬೇಕು ಎಂದು ಕೇಳಿಕೊಳ್ಳುತ್ತಾನೆ. ದ ಏಂಜಲ್ ಕೇಮ್ ಅಗೇನ್ ಅಂಡ್ ಟರ್ನ್ಡ್ ದೀಪು ಇಂಟು ಅ ಕ್ಲೌಡ್. ದ ಕ್ಲೌಡ್ rained every day. The rain water fell on a rock, but the rock did not move. Deepu as a cloud saw this and shouted, I want to be a rock. I want to be a rock. ಮತ್ತೊಮ್ಮೆ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ದೀಪು ಪುನಃ ಮೋಡವಾಗ್ತಾನೆ. ಪ್ರತಿದಿನ ಮಳೆ ಶುರುವಾಗುತ್ತೆ. ಗುಡ್ಡದ ಮೇಲೆ ನೀರು ಧಾರಾಕಾರವಾಗಿ ಸುರಿಯುತ್ತಲೇ ಇರುತ್ತದೆ. ಬಂಡೆ ಏನಾದರೂ ಅಲ್ಲಾಡುವುದಿಲ್ಲ. ಅದನ್ನು ನೋಡಿ ದೀಪು ನಾನು ಕಲ್ಲು ಬಂಡೆಯಾಗಬೇಕು ಎಂದು ಜೋರಾಗಿ ಗಟ್ಟಿಯಾಗಿ ಕಿರುಚಲು ಪ್ರಾರಂಭಿಸುತ್ತಾನೆ. ದ ಏಂಜಲ್ ಕೇಮ್ ಡೌನ್ ಅಂಡ್ ಟರ್ನ್ ದೀಪು ಇಂಟು ಅ ರಾಕ್. ದ ರಾಕ್ ಡಿಡ್ ನಾಟ್ ಮೂವ್ ವೆನ್ ಇಟ್ ರೈನ್ಡ್. ದೇವತೆ ಬಂದು ದೀಪುವಿಗೆ ಕಲ್ಲು ಬಂಡೆಯಾಗು ಎಂದು ಹೇಳ್ತಾಳೆ. ದೀಪು ಕಲ್ಲು ಬಂಡೆಯಾಗ್ತಾನೆ. One day a man came with a pickaxe and saw the rock. This is a big rock. I will cut this and get stones from it. ಒಂದಿನ ಒಬ್ಬ ಮನುಷ್ಯ ಬರುತ್ತಾನೆ. ಅಲ್ಲಿರುವ ಕಲ್ಲನ್ನು ನೋಡುತ್ತಾನೆ. ಇದು ದೊಡ್ಡ ಕಲ್ಲು ಬಂಡೆ. ಈ ಬಂಡೆಯನ್ನು ನಾನು ತುಂಡು ಮಾಡಿದರೆ ತುಂಬ ಕಲ್ಲುಗಳು ನನಗೆ ಸಿಗುತ್ತವೆ ಎಂದು ಆಲೋಚನೆ ಮಾಡುತ್ತಾನೆ. Suddenly Deepu shouted, I don't want to be a rock anymore. ದೀಪು ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗಟ್ಟಿಯಾಗಿ ಕಿರ್ಚ್ಕೊಳ್ತಾನೆ. ನಾನು ಕಲ್ಲು ಬಂಡೆಯಾಗೋದು ಬೇಡ ಎಂದು ಜೋರಾಗಿ ಅರಚುತ್ತಾನೆ. The angel came down for the last time and said, You shall be a stone cutter again. ಮತ್ತೊಮ್ಮೆ ಕೊನೆಯದಾಗಿ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಅವಳು ಹೇಳ್ತಾಳೆ ದೀಪುಗೆ, ನೀನು ಪುನಃ ಕಲ್ಲು ಒಡೆಯುವವನಾಗು ಎಂದು. Finally, Deepu was a stone cutter again. He was poor, but he was happy. ಕೊನೆಯಲ್ಲಿ ದೀಪು ಮೊದಲು ಹೇಗಿದ್ದ ಹಾಗೆ ಆದ. ಆದರೆ ಅವನು ಬಡವನಾಗಿದ್ದರೂ ಕೂಡ ಸಂತೋಷದಲ್ಲಿದ್ದ, ಸುಖವಾಗಿದ್ದ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಸ್ಟೋನ್ ಕಟರ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನುಳಿದ ಭಾಷಾಭ್ಯಾಸ ಚಟುವಟಿಕೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.